ನಾನು ಒಂದೇ ಒಂದು ಹೇಳ್ಕೊಂಡು ಹೋಗ್ತಿರ್ತೀನಿ, ಅದನ್ನೆಲ್ಲ ಹೇಳ್ತೀರಾ? ರಿಪೀಟ್ ಮಾಡ್ತೀರಾ? ನಮ್ ಬಾಸು ಯಾರು? ನಮ್ ಬಾಸು ಯಾರು? ಚಾಲೆಂಜಿಂಗ್ ಸ್ಟಾರ್ ಬಾಸ್ 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 ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. ಅನ್ನನ ದ್ಯಾವ್ರು ಅಂತ ಕರೀತಾರೆ. ಆ ದ್ಯಾವ್ರನ್ನೇ ಸೃಷ್ಟಿ ಮಾಡುವಂತ ರೈತ ಮಾತ್ರ ಸಾಧ್ಯ ಅಂತ ರೈತರ ದಿನಾಚರಣೆಗೆ ಹಾಡನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಹೀರೋ ಅನ್ಸ್ಕೊಳ್ಳೋದು ಇದು ಒಂದು ಕಾರಣ, ಅದು ಡಿ ಬಾಸ್ ಹತ್ರ ಇದೆ. ಆ ಗುಣಕ್ಕೆ ನಮ್ಮೆಲ್ಲರ ಸೆಲ್ಯೂಟ್, ಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ನಿಜವಾಗ್ಲೂ ಈ ದೊಡ್ಡ ಕಲಾವಿದನಿಗೆ ಬಲಿ ಜೋಜ್ ಚಪ್ಪಾಳೆ. ಇಲ್ಲ ಅಣ್ಣ, ಆ್ಯಕ್ಚುಲಿ ಡಿ ದೇವ್ರ ಮುಂದೆ ಭಕ್ತರು ನಾವಿದ್ದೀವಿ. ಆ ದೇವ್ರ ಆಶೀರ್ವಾದ ಇದ್ರೆ ಸಾಕು. ಮೇಲೆ ದೇವರಿದಾನೋ ಇಲ್ಲೋ ಗೊತ್ತಿಲ್ಲ. ಭೂಮಿಗೆ ಬಂದಾಗ ಭಗವಂತ ಆಗಿದ್ರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರು ಮಾತ್ರ. ಸೂಪರ್. ಇದು 100% ಗ್ಯಾರಂಟಿ. ಬಟ್ ಅವ್ರು ಅದನ್ನೆಲ್ಲ ಅಂತಾರೆ, ಇದನ್ನೆಲ್ಲ ಯಾಕ್ರಯ್ಯ ಅಂತಾರೆ. ಅವ್ರಿಗೆ ಗೊತ್ತಿಲ್ಲ ದೇವ್ರು ದೇವ್ರೇನೆ. ನಿಜವಾಗ್ಲೂ ಅದೇ ಹೇಳ್ತಾ ಇದಾರೆ ಅವ್ರು. ಅಲ್ಲಿಂದ ನಿಮ್ಮನ್ನ ಅವ್ರು ನೋಡಿದವ್ರೆ ಎಕ್ಸಾಕ್ಟ್ ರಿಯಾಕ್ಷನ್ ಸಿಗ್ತಾ ಇದೆ ಅಲ್ಲಿಂದ. ಇಲ್ಲ ಬಟ್ ನಿಜವಾಗ್ಲೂ ನಿಮ್ಮ ತರನೇ ಇಲ್ಲಿ ಇರೋಂತ ಸಾಕಷ್ಟು ಜನ ಸೆಲೆಬ್ರಿಟೀಸ್ ಅದನ್ನೇ ಹೇಳೋದು. ಏನಂತೀರಪ್ಪ? ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಎಸ್.